I'm struggling with weight gain and sluggish metabolism despite dieting. What Ayurvedic guidelines and pranayagna would help me lose weight naturally without harsh dieting? So, ಈ ಕ್ವೆಶನ್ ಇಬ್ರಿಗೂ ಅನ್ವಯಿಸುತ್ತೆ. Yes, sir. ಈ ಟಾಕ್ಸಿನ್ಸ್ ಅಂತ ಹೆಂಗ್ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಅದನ್ನ ನಾವು ಆಮ ಅಂತ ಹೇಳ್ತೀವಿ. ಆಮ ಅಂತ ಹೇಳಿದ್ರೆ ಏನು, ನಾವು ನಮ್ಮ ಶರೀರಕ್ಕೆ ಒಂದಷ್ಟು ಎನರ್ಜಿನ ಕೊಡ್ಬೇಕಾಗತ್ತೆ. ನಾವು ಈ ಒಂದು ಸಂದರ್ಭದಲ್ಲಿ ಅಥವಾ ಈ ಕಲಿಯುಗದಲ್ಲಿ ನಾವು ಹೇಳ್ತೀವಿ ಈ ಪ್ರಾಣ ಅನ್ನುವಂಥದ್ದು ಅನ್ನದಲ್ಲಿರುತ್ತೆ ಅಂತ. ಅನ್ನಗತಂ ಪ್ರಾಣಂ ಅಂತ ಹೇಳ್ತೇವೆ. ಅಂದ್ರೆ ನಾವು ಶಾಸ್ತ್ರದಲ್ಲಿ ನೋಡಿದ್ರೆ, ಅಂದ್ರೆ ಧರ್ಮಶಾಸ್ತ್ರಗಳಲ್ಲಿ ಎಲ್ಲ ಗ್ರಂಥಗಳಲ್ಲಿ. ಆಯುರ್ವೇದದಲ್ಲೂ ಇದಕ್ಕೆ ಬಹಳ ಪ್ರಾಶಸ್ತ್ಯ ಇದೆ. ಏನ್ ಹೇಳ್ತೀವಿ, ಈಗ ಪ್ರಾಣ ಇರೋದು ಅನ್ನದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅನ್ನಾತ್ ಪುರುಷಃ ಅಂತ ಹೇಳ್ತೀವಿ. ಅಂದ್ರೆ ಅನ್ನದಿಂದನೇ ಈ ಒಂದು ಶರೀರ ಆಗಿರುವಂಥದ್ದು. ಹಾಗಾಗಿ ಈ ಅನ್ನ ಅಥವಾ ಏನು ಆಹಾರ ಪದಾರ್ಥ ತಗೊಳ್ತೀವಿ, ಇದು ಮೆಟಬಲೈಸ್ ಆಗ್ಬೇಕು, ಅಂದ್ರೆ ಇದು ಎನರ್ಜಿ ಕನ್ವರ್ಟ್ ಆಗ್ಬೇಕು. ಅದು ಸರಿಯಾದ ರೀತಿನಲ್ಲಿ ಕನ್ವರ್ಟ್ ಆಗದೆ ಇದ್ರೆ ಅಥವಾ ಕಂಪ್ಲೀಟ್ ಆಗಿ ಕನ್ವರ್ಟ್ ಆಗದೆ ಇದ್ರೆ ಅದಕ್ಕೆ ನಾವು ಆಮ ಅಂತ ಕರಿತೀವಿ. ಆಮ ಅಂದ್ರೆ ಏನು, ಸಂಸ್ಕೃತದಲ್ಲಿ ಆಮ ಅಂದ್ರೆ ಪಕ್ವವಾಗಿಲ್ದೇ ಇರುವಂತಹದ್ದು ಆಮ. ಅಂದ್ರೆ ಯಾವುದು ಹಣ್ಣಾಗಿಲ್ವೋ ಅದು ಆಮ. ಸೊ ನಮ್ಮ ಆಹಾರ ಪೂರ್ತಿ ಡೈಜೆಸ್ಟ್ ಆಯ್ತು ಅಂತ ಹೇಳಿದ್ರೆ ಅದು ಎಲ್ಲ ಶರೀರದ ಎಲ್ಲ ಭಾಗಗಳಿಗೂ ಹೋಗುತ್ತೆ. ಅವಾಗ ಅದು ನಮ್ಮ ಎಲ್ಲ ಭಾಗಗಳನ್ನ, ಎಲ್ಲ ಸಪ್ತ ಧಾತುಗಳು ಅಂತ ಏನ್ ಹೇಳ್ತೀವಿ ಅದನ್ನೆಲ್ಲ ನರಿಶ್ ಮಾಡುತ್ತೆ ಸರಿಯಾದ ರೀತಿನಲ್ಲಿ. ಅದರಿಂದ ನಮ್ಗೆ ನಮ್ಮ ಪ್ರಾಣಶಕ್ತಿ ಹೆಚ್ಚಾಗತ್ತೆ. ಅದರಿಂದ ನಾವು ದೈನಂದಿನ ಕಾರ್ಯಗಳನ್ನ ಸರಿಯಾದ ರೀತಿನಲ್ಲಿ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಶರೀರ, ಮನಸ್ಸು ಮತ್ತು ಆತ್ಮ ತೃಪ್ತವಾಗಿರುತ್ತೆ. ಇಲ್ಲವಾದಲ್ಲಿ ಅಂದ್ರೆ ಈ ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಆಗದೆ ಇದ್ರೆ, ಈ ಆಮ ಆಗಿ ಪಕ್ವ ಆಗದೆ ಇದ್ರೆ ಅವಾಗ ಈ ಆಮ ಅನ್ನುವಂಥದ್ದು ಉಳಿಯುತ್ತೆ. ಅಂದ್ರೆ ಶರೀರದ ಯಾವ್ದಾರ ಭಾಗದಲ್ಲಿ ಉಳಿಯುತ್ತೆ. ಆ ಉಳಿದಿದ ಭಾಗ ಯೂಶಲಿ ನಾವು ನೋಡುವಂಥದ್ದು ಮೇಧಸ್ಸಾಗಿ ಉಳಿಯುತ್ತೆ. ಮೇಧಸ್ಸು ಅಂತ ಹೇಳಿದ್ರೆ ಈ ಫ್ಯಾಟ್ ಅಥವಾ ಕೊಬ್ಬಿನಂಶವಾಗಿ ಜಾಸ್ತಿ ಅಕ್ಯುಮುಲೇಟ್ ಆಗ್ತಾ ಬರುತ್ತೆ. ಎಲ್ಲೋ ಒಂದ್ ಕಡೆ ಸೇರ್ಬೇಕಲ್ವಾ. ಹಾಗಾಗಿ ಯೂಶಲ್ ಆಗಿ ಸೇರುವಂಥದ್ದು ನಮ್ಮ ಈ ಧಾತು, ಅಂದ್ರೆ ಮೇಧೋ ಧಾತು ಆಗಿ ಅದು ಕನ್ವರ್ಟ್ ಆಗಿ ಅದು ಅಕ್ಯುಮುಲೇಟ್ ಆಗ್ತಾ ಬರುತ್ತೆ. ಯಾಕೆ ಆ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೊಂದಷ್ಟು ವೈಜ್ಞಾನಿಕವಾದಂತಹ ಚಿಂತನೆ ಇದೆ. ಏನಂದ್ರೆ ಅದು ಯಕೃತ್ ಅಂದ್ರೆ ಲಿವರ್ ಅಲ್ಲಿ ಅದು ಮೆಟಬಲೈಸ್ ಆಗ್ಬೇಕಾದ್ರೆ ಅದು ಸರಿಯಾಗಿ ಆಗದೆ ಇದ್ರೆ ಅವಾಗ ಅದು ಅಕ್ಯುಮುಲೇಟ್ ಆಗ್ತಾ ಬರುತ್ತೆ. ಇಲ್ಲಿ ಒಂದು ಸರಿಯಾದ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಹಾರ್ಶ್ ಡಯಟ್ ಇಲ್ದೇನೆ, ಅಂದ್ರೆ ಹಾರ್ಶ್ ಡಯಟ್ ಅಂದ್ರೆ ತುಂಬಾ ಅಂದ್ರೆ ಬರೀ ಸ್ಟಾರ್ ಮಾಡ್ಕೊಂಡು ಅಥವಾ ಇದು ಆ ರೀತಿ ಇಲ್ದೇನೆ ಯಾವ ರೀತಿ ನಾವು ಈ ಒಂದು ಡಿಸೀಸ್ ನ ಅಥವಾ ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ. ಈಗ ಮೋಹನ್ ಕೃಷ್ಣ ಸರ್ ಹೇಳ್ದಂಗೆ ಪ್ರಾಣ ಯಜ್ಞ ಮಾಡೋದ್ರಿಂದ ಏನಾಗುತ್ತೆ, ಈ ಆಮ ಅಥವಾ ಈ ಏನು ಡೈಜೆಷನ್ ಕೆಪಾಸಿಟಿ ಇದೆ ಅದು ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ನಮ್ಗೆ ಗೊತ್ತು ಕಂಬಸ್ಟನ್ ಆಗ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಒಂದು ಅಗ್ನಿ ಪ್ರಜ್ವಲಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏರ್ ಬೇಕು. ಏರ್ ಇಸ್ ಇಂಪಾರ್ಟೆಂಟ್ ಫಾರ್ ಕಂಬಸ್ಟನ್. ಸೊ ಹಾಗಾಗಿ ವಾಯು ಇಲ್ಲದೆ ವಿ ಕೆನಾಟ್ ಹ್ಯಾವ್ ಎನಿ ಫೈರ್. ಅಂದ್ರೆ ವಾಯು ಮಹಾಭೂತ ಇಲ್ದೇನೆ ಅಗ್ನಿ ಮಹಾಭೂತ ಇಲ್ಲ. ಹಾಗಾಗಿ ನಮ್ಮ ಜಾಠರಾಗ್ನಿ ಅಂದ್ರೆ ನಮ್ಮ ಅಗ್ನಿಗಳು ಚೆನ್ನಾಗಿ ಪ್ರಜ್ವಲಿಸ್ಬೇಕು ಅಥವಾ ಅದರಿಂದ ಮೆಟಬಲೈಸ್ ಆಗ್ಬೇಕು ನಮ್ಮ ಆಹಾರ ತಗೊಂಡಿರುವಂತದ್ದು ಅಂತ ಆದ್ರೆ ಅದಕ್ಕೆ ಈ ವಾಯು ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಸಮಾನ ವಾಯು ಅಂತ ಹೇಳ್ತೀವಿ. ಸಮಾನ ವಾಯು ಅದು ಅಗ್ನಿ ಸಮೀಪಸ್ಥ ಅಂತ ಹೇಳ್ತೀವಿ, ಇದು ಆಗ್ಬೇಕು. ಸೊ ಪ್ರಾಣಯಜ್ಞ ಮಾಡೋದ್ರಿಂದ ಈ ಸಮಾನ ವಾಯು ದೀಪ್ತವಾಗುತ್ತೆ. ಅದರಿಂದ ಈ ಆಮ ಆಗುವಂಥದ್ದು ಕಡಿಮೆ ಆಗುತ್ತೆ. ಜೊತೆಗೆ ನಿರಾಮ ಅವಸ್ಥಾ ಅಂತ ಹೇಳಿದ್ರೆ ಪಕ್ವ ಅಂದ್ರೆ ಆಹಾರ ಸರಿಯಾದ ರೀತಿಯಲ್ಲಿ ಪಾಕ ಆಗಿ ಎಲ್ಲ ಧಾತುಗಳಿಗೆ ಅದು ಸರಿಯಾದ ರೀತಿಯಲ್ಲಿ ನರಿಶ್ಮೆಂಟ್ ಅನ್ನು ಕೊಡುತ್ತೆ, ಅಂದ್ರೆ ಪೋಷಣೆಯನ್ನ ಕೊಡುತ್ತೆ. ಹಾಗಾಗಿ ಇದು ಮೊದಲನೇದು. ಎರಡನೇದು ಈ ಅಗ್ನಿಯನ್ನ ಇನ್ನೂ ಸ್ವಲ್ಪ ಪ್ರಜ್ವಲಿತಗೊಳಿಸ್ಬೇಕು ಅಂತ ಆದ್ರೆ ನಮ್ಮ ಶರೀರದಲ್ಲಿ ಜಾಠರ ಅಗ್ನಿ ವೃದ್ಧಿಯಾಗಬೇಕು. ಹಾಗಾಗಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡಬೇಕು, ಹಾಗೆ ನಿದ್ರೆಯನ್ನ ಮಾಡಬೇಕು. ನಾವು 3 ಉಪಸ್ತಂಭಗಳನ್ನ ಹೇಳ್ತೀವಿ, ಅಂದ್ರೆ ಆಹಾರ, ನಿದ್ರಾ ಮತ್ತು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಚರ್ಯ ಅಂದ್ರೆ ಯಾವ ರೀತಿಯಾದಂತಹ ಕೆಲಸಗಳನ್ನ ಕಾರ್ಯಗಳನ್ನ ನಾವು ಮಾಡ್ತೀವೋ ಅದು, ಅಂದ್ರೆ ವ್ಯಾಯಾಮಾದಿಗಳು ಅದ್ರಲ್ಲಿ ಬರುತ್ತೆ. ಹಾಗಾಗಿ ಆಹಾರ ಸರಿಯಾದ ಪ್ರಮಾಣದಲ್ಲಿ ಆಹಾರ ತಗೊಳ್ಬೇಕು, ಅಂದ್ರೆ ನಮ್ಮ ಅಗ್ನಿ ಎಷ್ಟಿದೆಯೋ ಅಷ್ಟ ಆಹಾರ ತಗೊಳ್ಬೇಕು. ಜೊತೆಗೆ ನಾವು ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಸರಿಯಾದ ರೀತಿಯಲ್ಲಿ ನಿಯಮಿತವಾಗಿ ಮಾಡಬೇಕು. ಅದಕ್ಕೆ ಪ್ರಾಣಯಜ್ಞ ಗೈಡ್ ಮಾಡುತ್ತೆ. ಜೊತೆಗೆ ನಾವು ನಮ್ಮ ಮನಸ್ಸನ್ನು ಕೂಡ ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕು. ಆ ಮನಸ್ಸು ಸ್ಥಿಮಿತದಲ್ಲಿ ಇರಬೇಕು ಅಂತ ಹೇಳಿದ್ರೆ ನಿದ್ದೆ ಚೆನ್ನಾಗಿ ಮಾಡ್ಬೇಕು. ಹಾಗಾಗಿ ನಿದ್ರೆ ಬಹಳ ಮುಖ್ಯ. ಹಾಗಾಗಿ ಈ 3 ಕಾಂಪೊನೆಂಟ್ ನ ಸರಿಯಾದ ರೀತಿಯಲ್ಲಿ ನಿಯಮಿತವಾಗಿ ನೋಡ್ಕೊಂಡ್ರೆ ಖಂಡಿತವಾಗಿ ನಮ್ಮ ಅಗ್ನಿ ಚೆನ್ನಾಗಿರುತ್ತೆ, ಅದರಿಂದ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ, ಅದರಿಂದ ನಮ್ಗೆ ಆರೋಗ್ಯ ಕೂಡ ಸಿಗುತ್ತೆ. ಹಾಗಾಗಿ
ಡಯಟ್ ಅಂತ ಹೇಳಿದ್ರೆ ನಮ್ಮ ಶರೀರಕ್ಕೆ ಅನುಗುಣವಾಗಿ, ಅಂದ್ರೆ ನಮ್ಮ ಅಗ್ನಿಗೆ ಅನುಗುಣವಾಗಿ, ಅಥವಾ ನಮ್ಗೆ ಏನ್ ಆಹಾರ ಸೇರುತ್ತೋ ಅಥವಾ ನಮ್ಗೆ ಒಗ್ಗಿರುತ್ತೋ, ಅಂದ್ರೆ ಸಾತ್ಮ್ಯ ಆಹಾರ ಅಂತ ಏನ್ ಹೇಳ್ತೀವಿ, ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಮ್ಮ ಶರೀರ ಯಾವ್ದರಿಂದ ಮಾಡಲ್ಪಟ್ಟಿದೆಯೋ ಅದೇ ಆಹಾರನ ನಾವು ಸ್ವೀಕರಿಸಿದ್ರೆ ಸರಿಯಾದ ರೀತಿಯಲ್ಲಿ ನಿಯಮಿತವಾಗಿ ದ್ವಿಕಾಲ ಭೋಜನ ಅಂತ ಏನ್ ಹೇಳ್ತೀವಿ, ಅಂದ್ರೆ ಪ್ರಾತಃ ಭೋಜನ ಮತ್ತೆ ಸಾಯಂ ಭೋಜನ ಎರಡು ರೀತಿಯಾಗಿ ನಾವು ಭೋಜನಗಳನ್ನ ಮಾಡಿದ್ರೆ, ಅಂದ್ರೆ ಎರಡು ಸಮಯದಲ್ಲಿ ಭೋಜನ ಮಾಡಿದ್ರೆ, ಹಾಗೆ ಪ್ರಾಣಯಜ್ಞಾದಿಗಳನ್ನ ಮಾಡ್ಕೊಂಡಿದ್ರೆ ಅವಾಗ ಖಂಡಿತವಾಗಿ ನಮ್ಗೆ ಆರೋಗ್ಯ ನಮ್ದಾಗುತ್ತೆ. ಇದಕ್ಕೆ ಸ್ಪೆಸಿಫಿಕ್ ಆಗಿ ಏನಾದ್ರು ಅಂದ್ರೆ ಅವರವರ ಪ್ರಾಬ್ಲಮ್ಸ್, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು, ಅದರಿಂದ ಒಬೆಸಿಟಿ ಬಂದಿರಬಹುದು, ಅಥವಾ ಇನ್ನೇನಾರ ಜೆನೆಟಿಕ್ ಕಾಸಸ್ ಇರ್ಬೋದು, ಆ ರೀತಿ ಏನಾದ್ರು ಇದ್ರೆ ಅವಾಗ ವೈದ್ಯರಲ್ಲಿ ಸಂಪರ್ಕಿಸಿ ಅದಕ್ಕೆ ಅನುಗುಣವಾದಂತಹ ಆಹಾರ ಕ್ರಮ ಹಾಗೂ ನಿದ್ರಾ ಕ್ರಮ ಹಾಗೂ ಏನಾರ ಔಷಧಿಗಳು ಬೇಕಾಗಿದ್ದಲ್ಲಿ ನ್ಯಾಚುರಲ್ ವೇಸ್ ಅಲ್ಲಿ ನಾವು ಅದನ್ನ ಸರಿ ಮಾಡಬಹುದು. ಥ್ಯಾಂಕ್ ಯು ಸರ್. ಹ್ಞೂ ಸರ್, ನೀವೇನಾದರೂ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಇವತ್ತು ನಾವು ಓವರ್ ಈಟಿಂಗ್ ಒಂದು ಕಾಲದಲ್ಲಿ ಹಸುವಿನಿಂದ ಜನ ನಮ್ಮ ಇಂಡಿಯಾದಲ್ಲಿ ನೀವು ಹಿಂದೆ ನೋಡಿದ್ರೆ ಹೌದು. ಹಸುವಿನಿಂದ ಊಟ ಸಿಕ್ಕಿದ್ರೆ ಸಾಕು ಅನ್ನುವಂಥ ಒಂದು ಮಾಲ್ ನ್ಯೂಟ್ರಿಷನ್ ಇಂದ ಸಾಯ್ತಾ ಇದ್ರು. ಹ್ಮ್. ಹಸಿವೆ ಒಂದು ದೊಡ್ಡ ಸಮಸ್ಯೆ ಇತ್ತು, ಅಂದರೆ ಸರ್ವೈವಲ್ಗೆ ಊಟ ಇಲ್ಲ ಅನ್ನೋಷ್ಟು. ಇವತ್ತು ನಮಗೆ ತುಂಬ ಇದೆ, ಆದರೆ ಜಾಸ್ತಿ ಓವರ್ ಈಟಿಂಗ್ ನಮ್ಮದು. ಸೊ ಒಂದು ದಟ್ ಕುಡ್ ಬಿ ಅನದರ್ ರೀಸನ್ ಐ ವಾಂಟೆಡ್ ಟು ಆ್ಯಡ್. ಸೊ ಹಾಗಾಗಿ ನಮಗೆ ತುಂಬ ಜಾಸ್ತಿ ತಿಂತೀವಿ ನಾವು, ಅಂದರೆ ಅವರು ದ್ವಿಕಾಲ ಭೋಜನ ಹೇಳಿದ್ರು. ನಾವು ಆ್ಯಕ್ಚುಲಿ ಒಂದು 10 ಸರಿ 12 ಸರಿ ಸ್ಟ್ರೆಸ್ ತಿಂತೀವಿ. ಈಟಿಂಗ್ ಆಗುತ್ತೆ. ಸ್ಟ್ರೆಸ್ ಈಟಿಂಗೋ ಏನೋ, ಅಥವಾ ಅಟ್ರಾಕ್ಷನ್ ಇರ್ಬೋದು, ಹೌದು. ಇಲ್ಲ ಯಾರೋ ಫ್ರೆಂಡ್ಶಿಪ್ ಇರ್ಬೋದು, ಅದು ಮಧ್ಯೆ ಮಧ್ಯೆ ತಿಂತಾನೆ ಇರ್ತೀವಿ ನಾವು. ಸ್ನ್ಯಾಕಿಂಗ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದು ಓವರ್ ಈಟಿಂಗ್ ಇಂದ ಅಬಿಸಿಟಿ ಮತ್ತೆ ಲ್ಯಾಕ್ ಆಫ್ ಆಕ್ಟಿವಿಟಿ. ಎಸ್. ಓವರ್ ಈಟಿಂಗ್ ಅಥವಾ ಇದು ನ್ಯಾಚುರಲ್ ಪ್ರೊಸೆಸ್, ಪ್ರತಿಯೊಬ್ಬರಿಗೂ ಇದು ತುಂಬ ಇವತ್ತು ಹೇರಳವಾದ ಒಂದು ತುಂಬ ಪ್ರಿವಿಲೆಂಟ್ ಆದಂತಹ ಸಮಸ್ಯೆ ಇದು. ಹಾಗಾಗಿ ಡಾಕ್ಟರ್ ಹೇಳ್ದಂಗೆ ಅದನ್ನ ಡಾಕ್ಟರ್ ಕನ್ಸಲ್ಟೇಷನ್ ಇಂದಾನೆ ಅದನ್ನ ಮಾಡ್ಬೋದು ಅಂತ ನಾನು ಜಸ್ಟ್ ಇಷ್ಟನ್ನ ಮಾತ್ರ, ಆದರೆ ಓವರ್ ಈಟಿಂಗ್ ಮಾಡಬೇಡಿ. ಖಂಡಿತ.